ನಮಸ್ಕಾರ. ಇತ್ತೀಚೆಗೆ ತಿರುವಣ್ಣಾಮಲೈಗೆ ಹೋಗುವ ಅವಕಾಶ ನನಗೆ ಸಿಕ್ತು. ನಾನು ಬೆಂಗಳೂರಿನ ಬೊಮ್ಮನಹಳ್ಳಿಯಿಂದ ಸುಮಾರು 7 ಗಂಟೆಗೆ ತಮಿಳುನಾಡಿನ ಬಸ್ನಲ್ಲಿ ನಾನು ತಿರುವಣ್ಣಾಮಲೈಗೆ ಹೊರಟೆ. ಸುಮಾರು 12:30ಕ್ಕೆ ನಾನು ತಿರುವಣ್ಣಾಮಲೈನ ರೀಚ್ ಆಗಿದ್ದೆ. ಇಲ್ಲಿ ಇರುವಂತಹ ಶಿವಶಕ್ತಿ ರೆಸಿಡೆನ್ಸಸ್, ಇಲ್ಲಿ ನಾನು ರೂಮ್ ಬುಕ್ ಮಾಡಿದ್ದೆ. ಈ ಶಿವಶಕ್ತಿ ರೆಸಿಡೆನ್ಸಸ್ ತಿರುವಣ್ಣಾಮಲೈ ಬಸ್ ಸ್ಟಾಪ್ನಿಂದ ಒಂದು 10 ನಿಮಿಷದಲ್ಲಿ ನೀವು ಇಲ್ಲಿ ಬರಬಹುದು. ಅದೇ ರೀತಿ ತಿರುವಣ್ಣಾಮಲೈ ಅಣ್ಣಾಮಲೈಯಾರ್ ದೇವಸ್ಥಾನದಿಂದ ಒಂದು 10 ನಿಮಿಷದಲ್ಲಿ ನೀವು ಇಲ್ಲಿ ರೀಚ್ ಆಗ್ಬೋದು ಬೈ ವಾಕ್. ಇದು ಆ್ಯಕ್ಚುಲಿ ಒಂದು ಮನೆ ಅನಿಸುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಓನರ್ ಇದ್ದಾರೆ. ಈ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ ಇರುವಂತಹ ರೂಮ್ಗಳನ್ನು ಇವರು ಪಿಲ್ಗ್ರಿಮ್ಸ್ಗೆ ಮತ್ತು ಈ ಟೂರಿಸ್ಟ್ಗಳಿಗೆ ಅಕಾಮಿಡೇಷನ್ಗೆ ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಓನರ್ ತುಂಬ ಫ್ರೆಂಡ್ಲಿ. ಇದು ಒಂದು ಸಿಂಪಲ್ ಆದಂತಹ ನೀಟಾಗಿರುವಂತಹ ರೂಮ್ಗಳನ್ನು ಒಳಗೊಂಡಿರುವಂತಹ ಒಂದು ಅಕಾಮಿಡೇಷನ್ ನೀವು ಇಲ್ಲಿ ನೋಡ್ಬೋದು. ನಾನು 1 ನೈಟ್ಗೆ ಇಲ್ಲಿ ಬುಕ್ ಮಾಡಿದ್ದೆ. ಪ್ರೈಸ್ ಕೂಡ ತುಂಬ ರೀಸನಬಲ್ ಆಗಿತ್ತು. ನನಗೆ ಪರ್ ನೈಟ್ಗೆ 1100 ಆಗಿತ್ತು ಅಷ್ಟೇ. ನಾನು ಒಬ್ಬನೇ ಬಂದಿದ್ದರಿಂದ ಇದು ನನಗೆ ಕಂಫರ್ಟಬಲ್ ಆಗೇ ಇತ್ತು. ಇಬ್ಬರು ಆರಾಮಾಗಿರ್ಬೋದು. ಇಲ್ಲಿ ಒಂದು ಬೇಸಿಕ್ ಕಮ್ಯುನಿಟೀಸ್ ಇರುವಂತಹ ಸಿಂಪಲ್ ಆದಂತಹ ನೀಟ್ ಆಗಿರುವಂತಹ ರೂಮ್ ಇದೆ ಇಲ್ಲಿ. ನಾನು ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಫ್ರೆಶ್ ಆಗಿ ಈವ್ನಿಂಗ್ ಸುಮಾರು ಒಂದು 4 ಗಂಟೆ ಆ ಸಮಯದಲ್ಲಿ ನಾನು ದೇವಸ್ಥಾನದ ಕಡೆಗೆ ಹೊರಟೆ. ಪಂಚಭೂತ ಸ್ಥಳಗಳಲ್ಲಿ ಒಂದಾಗಿರುವಂತಹ ತಿರುವಣ್ಣಾಮಲೈ ಅಗ್ನಿ ಸ್ಥಳವಾಗಿದೆ. ತಿರುವಣ್ಣಾಮಲೈ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಗಿರಿವಲಂ. ಪ್ರತಿ ತಿಂಗಳು ಹುಣ್ಣಿಮೆಗೆ ಇಲ್ಲಿ ಲಕ್ಷಾಂತರ ಜನರು ಗಿರಿವಲಂ ಮಾಡ್ತಾರೆ. ಬೇರೆ ದಿನಗಳಲ್ಲೂ ಸಹ ಸಾವಿರಾರು ಜನರು ಇಲ್ಲಿ ಗಿರಿವಲಂ ಮಾಡೋದನ್ನು ನಾವು ನೋಡಬಹುದು. ಗಿರಿವಲಂ ಮಾಡೋದಕ್ಕೆ ಮುಂಚೆ ಇಲ್ಲಿ ಜನರು ಈ ರೀತಿ ಕರ್ಪೂರ ಅಥವಾ ದೀಪವನ್ನು ಬೆಳಗಿ ತೆಂಗಿನಕಾಯಿ ಹೊಡೆದು ನಂತರ ತಮ್ಮ ಆ ಗಿರಿವಲಂ ಅನ್ನು ಶುರು ಮಾಡ್ತಾರೆ. ನಾವು ಈಗ ನೋಡುತ್ತಿರುವುದು ಅಣ್ಣಾಮಲೈಯಾರ್ ದೇವಾಲಯದ ರಾಜಗೋಪುರ. ವಿಜಯನಗರ ಅರಸರ ಕಾಲದಲ್ಲಿ ಕಟ್ಟಲಾದಂತಹ ಗೋಪುರ ಇದು. ಇಲ್ಲಿ 4 ಮುಖ್ಯ ಗೋಪುರಗಳು ಮತ್ತು ಒಳಗಡೆ ಇನ್ನೂ ಸಣ್ಣ ಗೋಪುರಗಳಿವೆ. ನಾನು ಸುಮಾರು 4:30 ಆ ಸಮಯದಲ್ಲಿ ಗಿರಿವಲಂನ ಶುರು ಮಾಡಿದೆ. ಇದು ಇಲ್ಲಿರುವಂತಹ ಉಣ್ಣಾಮಲೈ ಅಮ್ಮನ್ ದೇವಾಲಯ. ಈ 14 ಕಿಲೋಮೀಟರ್ ಗಿರಿವಲಂ ಮಾರ್ಗದಲ್ಲಿ ನಾವು ಹಲವಾರು ದೇವಸ್ಥಾನಗಳನ್ನು ನೋಡಬಹುದು. ಈಗ ನಾವು ನೋಡ್ತಾ ಇರೋದು ಇಂದಿರಲಿಂಗ, ಆ ದೇವಸ್ಥಾನವನ್ನು, ಈ ಅಷ್ಟಲಿಂಗ ದರ್ಶನವನ್ನು ನಾವು ಈ ಗಿರಿವಲಂ ಮಾರ್ಗದಲ್ಲಿ ನೋಡಬಹುದು. ಅದರ ಜೊತೆಗೆ ಸೂರ್ಯ ಹಾಗೂ ಚಂದ್ರಲಿಂಗಗಳು ಕೂಡ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಈ ಮಾರ್ಗದಲ್ಲಿ ಹಲವಾರು ದೇವಸ್ಥಾನಗಳಿವೆ. ಇದು ಕಾಮಾಕ್ಷಿ ಅಮ್ಮನ ದೇವಾಲಯ. ಈ ಅಷ್ಟಲಿಂಗಗಳ ಜೊತೆಗೆ ಇಲ್ಲಿರುವಂತಹ ಇನ್ನೂ ಹಲವಾರು ದೇವಸ್ಥಾನಗಳನ್ನು ಹಾಗೂ ಈ ಸಿದ್ಧರ ಜೀವ ಸಮಾಧಿಗಳನ್ನು ಕೂಡ ನಾವು ಈ ಗಿರಿವಲಂ ಮಾರ್ಗದಲ್ಲಿ ನೋಡಬಹುದು. ಈ ಗಿರಿವಲಂ ಮಾಡೋರಿಗೆ ಸಹಾಯ ಆಗಲಿ ಅಂತ ಆ ಗಿರಿವಲಂ ಮಾರ್ಗದಲ್ಲಿ ಯಾವ ದೇವಸ್ಥಾನಗಳಿಗೆ ಎಷ್ಟೆಷ್ಟು ದೂರ ಇದೆ ಅನ್ನೋದನ್ನು ಕೂಡ ಅಲ್ಲಿ ಬೋರ್ಡ್ಗಳಲ್ಲಿ ಹಾಕಿದ್ದಾರೆ. ಅದರಿಂದ ನಮಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಈಸಿಯಾಗಿ ನಾವು ಆ ರೂಟ್ನಲ್ಲಿ ಹೋಗ್ಬೋದು. ಇದು ಅಗ್ನಿ ವಿನಾಯಕರ ಆಲಯ. ಈಗ ನಾವು ನೋಡುತ್ತಿರುವುದು ಅಗ್ನಿಲಿಂಗಂ ಇರುವಂತಹ ದೇವಸ್ಥಾನ. ಇಲ್ಲಿಂದ ನಾವು
ಯಮಲಿಂಗ ಇರುವಂತಹ ದೇವಸ್ಥಾನಕ್ಕೆ ಈಗ ಬಂದಿದ್ದೇವೆ. ಈ ಗಿರಿವಲಂ ಮಾರ್ಗದಲ್ಲಿ ನಾವು ಕೆಲವೊಂದು ಜಿಂಕೆಗಳನ್ನು ಕೂಡ ನೋಡಬಹುದು. ಈಗ ನೋಡುತ್ತಿರುವುದು ನಿರುತಿಲಿಂಗಂ. ಈಗ ನಮ್ಮಲ್ಲಿರುವಂತಹ 12 ರಾಶಿಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರಾಶಿ. ಆ ರಾಶಿಗೆ ತಕ್ಕಂತೆ ಇಲ್ಲಿರುವಂತಹ ಅಷ್ಟಲಿಂಗಗಳಲ್ಲಿ ಆ ರಾಶಿಗೆ ಅನುಗುಣವಾದಂತಹ ಲಿಂಗ ಇರುವಂತಹ ದೇವಾಲಯವನ್ನು ದರ್ಶನ ಮಾಡೋದರಿಂದ ಆ ರಾಶಿಯವರಿಗೆ ಒಳ್ಳೆಯದಾಗುತ್ತೆ, ಪರಿಣಾಮಕಾರಿಯಾಗಿರುತ್ತೆ ಅನ್ನೋದು ಈ ಗಿರಿವಲಂ ಮಾಡುವವರ ಒಂದು ನಂಬಿಕೆ. ನಾನು ಮೊದಲೇ ಹೇಳಿದ ಹಾಗೆ ಈ ಅಷ್ಟಲಿಂಗಗಳ ಜೊತೆಗೆ ಇಲ್ಲಿ ಸೂರ್ಯಲಿಂಗ ಹಾಗೂ ಚಂದ್ರಲಿಂಗಕ್ಕೆ ದೇವಸ್ಥಾನಗಳಿವೆ. ಈಗ ನೋಡುತ್ತಿರುವುದು ವರುಣಲಿಂಗ. ಈಗ ವಾಯುಲಿಂಗವನ್ನು ನೋಡ್ತಾ ಇದ್ದೇವೆ. ಚಂದ್ರಲಿಂಗ, ಈಗ ನಾವು ನೋಡ್ತಾ ಇರೋದು ಕುಬೇರಲಿಂಗ. ಕೊನೆಯದಾಗಿ ಈಶಾನ್ಯ ಲಿಂಗ. ಈ ಗಿರಿವಲಂನನ್ನು ಮುಗಿಸಿ ನಾವು ಈ ಬೂದನಾರಾಯಣ ಪೆರುಮಾಳ್ ದೇವಸ್ಥಾನದ ಹತ್ರ ಬಂದಿದ್ದೇವೆ. ನಮ್ಮ ಒಂದು ಗಿರಿವಲಂ ಇಲ್ಲಿಗೆ ಮುಕ್ತಾಯ ಆಗಿದೆ. ನಾನು ಸುಮಾರು 4:30ಕ್ಕೆ ಗಿರಿವಲಂನ್ನು ಶುರು ಮಾಡಿದೆ. ಗಿರಿವಲಂ ಮುಗಿದಾಗ ರಾತ್ರಿ 10 ಗಂಟೆ ಆಗಿತ್ತು. ತುಂಬ ನಿಧಾನವಾಗಿಯೇ ನಾನು ಆ ಗಿರಿವಲಂನ ಮಾಡಿದ್ದೆ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಸುಮಾರು ಒಂದು 5:30ಗೆ ನಾನು ರೂಮಿಂದ ಹೊರಟು ಒಂದು 5:45 ಆ ಟೈಮಲ್ಲಿ ನಾನು ಇಲ್ಲಿ ಬಂದಿದ್ದೆ ದೇವಸ್ಥಾನದ ಹತ್ರ. ಆಮೇಲೆ ನಾನು ದೇವರ ದರ್ಶನ ಮಾಡೋದಕ್ಕೆ ಕ್ಯೂನಲ್ಲಿ ಹೊರಟೆ. ನಾನು ಸುಮಾರು 6 ಗಂಟೆ ಆಗಿರ್ಬೋದು. ತಿರುವಣ್ಣಾಮಲೈನಲ್ಲಿ ಯಾವಾಗಲೂ ಕ್ರೌಡ್ ಇದ್ದೇ ಇರುತ್ತೆ. ಇಲ್ಲೂ ಸಹ ನಾವು ಸುಮಾರು 5 to 6 ಅವರ್ಸ್ ದರ್ಶನಕ್ಕೆ ಕಾಯಬೇಕು ಅಂತ ಅನಿಸುತ್ತೆ. ನಾವು ನೋಡುತ್ತಿರುವಂತಹ ಈ ಸಣ್ಣ ಸನ್ನಿಧಿ ಏನಿದೆ, ಈ ಸನ್ನಿಧಿ ಇಲ್ಲಿ ಅರುಣಗಿರಿನಾಥರಿಗೆ ಮುರುಘಾ ದರ್ಶನ ನೀಡಿದ ಅಂತ ಹೇಳಲಾಗ್ತಾ ಇದೆ. ತಿರುವಣ್ಣಾಮಲೈ ಬೆಟ್ಟದ ಅಡಿಯಲ್ಲಿರುವಂತಹ ಅಣ್ಣಾಮಲಯಾರ್ ದೇವಸ್ಥಾನದಲ್ಲಿ ಶಿವನನ್ನು
ಅಣ್ಣಾಮಲಯಾರ್ ಎಂಬ ಹೆಸರಿನಿಂದ, ಪಾರ್ವತಿಯನ್ನು ಉಣ್ಣಾಮುಲೈ ಅಮ್ಮೈ ಎಂಬ ಹೆಸರಿನಿಂದ ಪೂಜಿಸಲಾಗ್ತಾ ಇದೆ. ಈ ದೇವಾಲಯ ಇದನ್ನು 9ನೇ ಶತಮಾನದಲ್ಲಿ ಚೋಳರು ನಿರ್ಮಿಸಿದರು. ಚೋಳರಿಗಿಂತ ಮುಂಚೆ ಈ ಪ್ರದೇಶವನ್ನು ಪಲ್ಲವರು ಆಳ್ತಾ ಇದ್ರು. ಅದರ ನಂತರ ಚೋಳರು, ನಂತರ ಹೊಯ್ಸಳರು, ಅವರ ನಂತರ ವಿಜಯನಗರ ಸಾಮ್ರಾಜ್ಯದ ಅರಸರು, ನಂತರ ದೆಹಲಿಯ ಸುಲ್ತಾನರು, ಅವರ ನಂತರ ಬ್ರಿಟಿಷರ ಆಳ್ವಿಕೆಯಲ್ಲಿ ಈ ಪ್ರದೇಶ ಇತ್ತು. ಇಲ್ಲಿ 4 ಪ್ರಮುಖ ಗೋಪುರಗಳಿವೆ. ಒಳಗೆ ಇನ್ನೂ 5 ಸಣ್ಣ ಗೋಪುರಗಳಿವೆ. ಈ 4 ದಿಕ್ಕಿನಲ್ಲಿರುವಂತಹ ಗೋಪುರಗಳಲ್ಲಿ ಪೂರ್ವಕ್ಕೆ ಇರುವಂತಹ ರಾಜಗೋಪುರ, ಅದನ್ನು ವಿಜಯನಗರ ಅರಸರ ಕಾಲದಲ್ಲಿ ಕಟ್ಟಲಾಯಿತು. ಅದು ತುಂಬ ಎತ್ತರವಾದಂತಹ ಗೋಪುರವಾಗಿದೆ. ಅದೇ ರೀತಿ ದಕ್ಷಿಣಕ್ಕೆ ತಿರುಮಂಜನ ಗೋಪುರಂ, ಉತ್ತರಕ್ಕೆ ಅಮ್ಮಣಿ ಅಮ್ಮನ್ ಗೋಪುರ, ಪಶ್ಚಿಮದಲ್ಲಿ ಪೇ ಗೋಪುರ, ಹೀಗೆ 4 ದೊಡ್ಡ ಗೋಪುರಗಳಿವೆ. ಒಳಗಡೆ 5 ಸಣ್ಣ ಗೋಪುರಗಳಿವೆ. ಅದರಲ್ಲಿ ಬಳ್ಳಾಳ ಮಹಾರಾಜರು ಕಟ್ಟಿಸಿದಂತಹ ಒಂದು ಗೋಪುರ, ಅದೇ ರೀತಿ ಕಿಳಿ ಗೋಪುರಂ, ಉತ್ತರ ಕಟ್ಟಳೆ ಗೋಪುರಂ, ದಕ್ಷಿಣ ಕಟ್ಟಳೆ ಗೋಪುರಂ ಹಾಗೂ ಪಶ್ಚಿಮ ಕಟ್ಟಳೆ ಗೋಪುರಂ, ಹೀಗೆ 9 ಗೋಪುರಗಳನ್ನು ಈ ದೇವಾಲಯ ಒಳಗೊಂಡಿದೆ. 5 ಪ್ರಕಾರಗಳಿವೆ. ಹಲವಾರು ನಂದಿಯ ಶಿಲೆಗಳನ್ನು ನೀವು ಇಲ್ಲಿ ನೋಡಬಹುದು. ಹಲವಾರು ದೇವರುಗಳ ಸನ್ನಿಧಿಗಳು ಕೂಡ ಇಲ್ಲಿ ಇದೆ. ಇಷ್ಟು ತಿರುವಣ್ಣಾಮಲೈ ಹಾಗೂ ಅಣ್ಣಾಮಲೈಯಾರ್ ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ನಮಸ್ಕಾರ.